Littering in public places is injurious to the environment. So guys, we are back again on another weekend trip. So good morning everybody. Just starting our trip. ಇವತ್ತೊಂದು ಇಲ್ಲೇ ಸುಮ್ಮನೆ ಶನಿವಾರ ಬೆಳಗಿನ ಜಾವ ಬೇಗ ಎಚ್ಚರಿಕೆ ಆಯಿತು, ಹೊರಡೋಣ ಅಂತ ಹೊರಟ್ವಿ. ಎಲ್ಲಿಗೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಕನಕಪುರದಲ್ಲಿ MTR ಕಾಣಿಸ್ತು. ಫಸ್ಟ್ ಮಸಾಲೆ ದೋಸೆ ರವೆ ಇಡ್ಲಿ ತಿನ್ನೋಣ ಅಂತ ಶುರು ಮಾಡಿದ್ವಿ. ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಡೇ, ಪೂರಿ ಕಮಿಂಗ್ ಆನ್ ಆರ್ ಟೇಬಲ್ಸ್. ಆ್ಯಂಡ್ ಇನ್ನೂ 2 ಪ್ಲೇಟ್ ಬರಬೇಕು ತಿಂಡಿ. ಇವರು ಇನ್ನೂ ಇವಾಗ ಕಂಡುಬಿಡ್ತಾ ಇದ್ದಾರೆ. ಲೆಟ್ಸ್ ಕಂಟಿನ್ಯೂ ಅ ಜರ್ನಿ. ಕ್ಯಾಚ್ ಯು ಬ್ಯಾಕ್ ಇನ್ 10 minutes. ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ತಿಂಡಿ ಆದಮೇಲೆ ಪಾರ್ಸೆಲ್ ತೊಗೊಂಡಿದ್ದೀವಿ. ಹೋಗೋ ಜಾಗದಲ್ಲಿ ಏನು ಸಿಕ್ಕಲಿಲ್ಲ ಅಂದರೆ ತಿನ್ನೋಕ್ಕೋಸ್ಕರ ಸ್ಟಾರ್ಟೆಡ್. ಆ್ಯಂಡ್ ನಿಮ್ಮ ಹೋಸ್ಟು ಬ್ಯಾಕ್ ಟು ಬೆಡ್. ಅವ್ರಿಗೆ ನಿದ್ದೆ ತುಂಬ ಇದೆಯಂತೆ. ಸೊ ಆರ್ ಎಂಜಾಯಿಂಗ್ ವೆರಿ ನೈಸ್ ಕ್ಲೈಮೇಟ್. ಬಿಸಿಲು ಒಂಚೂರು ಇಲ್ಲ, ಮಳೆ ಬರೋಂಗಿದೆ. ನಮಗೂ ಮಳೆನೇ ಬೇಕಾಗಿತ್ತು. ಟ್ರಾಫಿಕ್ ಒಂದು ಸ್ವಲ್ಪ ನಾರ್ಮಲ್ ಎಕ್ಸ್ಪೆಕ್ಟೆಡ್ಗೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಕನಕಪುರ ರೋಡಲ್ಲಿ. ಹೋಗ್ತಾ ಇದ್ದೀವಿ. ನೀರಿನ ಜಾಗ, ಮಳೆ ಬಂದರೆ ಚೆನ್ನಾಗಿರುತ್ತೆ. ನೀರು ಹರಿಯೋ ನೀರೆಲ್ಲ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ. ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ತಿಂಡಿ ತಿನ್ಕೊಂಡು ಬರೋದು. ಡೇ ಫಾರ್ ರಿಲ್ಯಾಕ್ಸೇಷನ್ ಆನ್ ಅ ವೀಕೆಂಡ್. ಕ್ಯಾಚ್ ಯು ಸೂನ್. ಈ ಫೋನ್ ತೊಗೊಂಡು ಸುಮಾರು ಒಂದು 6 ತಿಂಗಳಾಯ್ತು. ಈ ಫೀಚರ್ನ ಅವತ್ತಿಂದ ಟೆಸ್ಟ್ ಮಾಡಬೇಕಂತಾನೆ ಇದ್ದೆ, ಮರ್ತು ಹೋಗ್ತಿತ್ತು. ಇವಾಗ ಜ್ಞಾಪಕ ಬಂತು ನೋಡಿ. ಫ್ರಂಟ್ ಆ್ಯಂಡ್ ಬ್ಯಾಕ್ ವ್ಯೂ ಟುಗೆದರ್. ಈ ರೋಡ್ ಅಂತೂ ಸಖತ್ತಾಗಿದೆ. ಸಣ್ಣ ಪುಟ್ಟ ಗುಡ್ಡುಗಳು, ಕ್ಯಾಂಪಿಂಗ್ ಮಾಡೋಕ್ಕಂತೂ ಒಳ್ಳೆ ಜಾಗ. ರೋಡ್ ಸುತ್ತಲೂ ಹಸಿರು. ರೋಡಲ್ಲಿರೋ ಮರಗಳೆಲ್ಲ ಚಪ್ಪರ ಥರ ಬಂದಿದ್ದಾವೆ. ತುಂಬ ಚೆನ್ನಾಗಿದೆಲ್ಲ. ಆರ್ ಎಂಜಾಯಿಂಗ್ ದ ಡ್ರೈವ್. ಕ್ಯಾಚ್ ಯು ಇನ್ ಅ ಮೊಮೆಂಟ್. ಕನಕಪುರದಿಂದ ಡಿವಿಯೇಷನ್ ತಗೊಂಡು ಲೆಫ್ಟ್ ತಗೊಂಡು ಒಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹಸಿರಂತೂ ಕಣ್ಣು ತುಂಬೋ ಅಷ್ಟಿದೆ. ಅಕ್ಕಪಕ್ಕ ಸಣ್ಣ ಪುಟ್ಟ ಗುಡ್ಡುಗಳು, ಸುತ್ತಲೂ ಮರ. ಈ ಹಸಿರು ನೋಡೋಕ್ಕೆ ಮಜಾ ಅಲ್ಲ. ನಾವು ಇವತ್ತು ದಬ್ಬಗುಳಿ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಕಾವೇರಿ ನದಿ ಹರಿಯುತ್ತೆ ಅನ್ಸುತ್ತೆ ಅಲ್ಲಿ. ಡ್ಯಾಮ್ ಏನಾರು ಓಪನ್ ಆಗಿದ್ರೆ ನೀರು ಜೋರಿರಬೇಕು. ನೀರು ಹೆಂಗಿದೆ ಫ್ಲೋ ಏನು ಗೊತ್ತಿಲ್ಲ. ಬಟ್ ಅಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ನೀರೆಲ್ಲ ಆಟ ಆಡ್ಕೊಂಡು ಬರೋಣ ಅಂತ ಅಷ್ಟೇ ಪ್ಲ್ಯಾನ್ ಇವತ್ತು. ರೋಡ್ ಖಾಲಿ ಇದೆ ಇವತ್ತೇನಂತ ಟ್ರಾಫಿಕ್ಕು ಕಾಣಿಸ್ಲಿಲ್ಲ. ಸೊ ವೀಕೆಂಡ್ ಆದರೆ ಎಲ್ಲರೂ ಬೆಂಗಳೂರು ಅಕ್ಕಪಕ್ಕ ಎಲ್ಲ ಅಲ್ಲಿಗೆ ಹೋಗ್ತಾರೆ. ಬೈಕರ್ಸು, ಇದು ಸಣ್ಣ ಪುಟ್ಟ ಗುಡ್ಡಕ್ಕೆ ಟ್ರೆಕ್ ಮಾಡೋರು, ಅವರು ಇವರೆಲ್ಲ. ಆದರೆ ಅಷ್ಟು ಟ್ರಾಫಿಕ್ ಕಾಣಿಸ್ತಾ ಇಲ್ಲ ರೋಡಲ್ಲಿ. ನೋಡೋಣ, ಖಾಲಿ ಇದ್ದರೆ ಆರ್ ಲಕ್. ಬಟ್ ಯೂಸ್ ಏರಿಯಾ ಅಲ್ಲಿ ಆರಾಮಾಗಿ ಕೂರಕ್ಕೆ, ಕ್ಯಾಂಪಿಂಗ್ ಮಾಡೋಕ್ಕೆ, ಟೆಂಟ್ ಹಾಕೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಲವ್ಲಿ ಡ್ರೈವ್, ಎಂಜಾಯಿಂಗ್ ಇಟ್. ಕ್ಯಾಚ್ ಯು ಇನ್ ಅ ಮೊಮೆಂಟ್. ಬೆಣ್ಣೆ ದೋಸೆ ಇಲ್ಲಿ ಬಿಸಿ ಬಿಸಿ. ಹಳ್ಳಿ ರೋಡ್ಗಳಂದರೆ ಹಸು, ಕರು, ಕುರಿಗಳು ಅವೆಲ್ಲ ರೋಡ್ ತುಂಬ ತುಂಬಿಕೊಂಡು ಅಡ್ಡ ಬಂದ್ರೇ ಅದು ಮಜಾ. ಹಾರ್ನ್ ನೋಡಿಕೊಂಡು ನಾವು ಅದಕ್ಕೆ ವೆಯ್ಟ್ ಮಾಡಿಕೊಂಡು ಸಂದಿಲ್ಲಿ ಹೋಗ್ಕೊಂಡು ಆ ಫೀಲಿಂಗ್ ನಮ್ಮ ಸಿಟಿಲಿ ಸಿಗಲ್ಲ ಬಿಡಿ. ಮೀನ್ ಸಿಟಿಲಿ ಬೇರೆ ಸಿಗ್ತವೆ ನಾಯಿಗಳು, ಆ ಥರ ಎಲ್ಲ. ಆದರೆ ಈ ಥರ ಸಿಗಲ್ಲ. ಹೋಗ್ತಾ 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 ಬೆಟ್ಟ ಗುಡ್ಗಳು ಶುರು ಆಗ್ತಾ ಇದೆ, ವ್ಯೂ ಶುರು ಆಗ್ತಾ ಇದೆ. ನಾವು ಸನ್ಸೆಟ್ ಕೂಡ ನೋಡ್ಬೇಕನ್ನೋ ಹೋಪ್ಸಲ್ಲಿ ಬಂದ್ವಿ. ಮೋಡ ನೋಡಿದ್ರೆ ಸನ್ಸೆಟ್ ಕಾಣಲ್ಲ ಅನ್ಸುತ್ತೆ. ಇಟ್ಸ್ ಟ್ರೈ ಆರ್ ಲಕ್. ಮುಂದೆ ಬ್ಯೂಟಿ ನೋಡಿ ಹೆಂಗಿದೆ. ಸ್ವಲ್ಪ ಒಳಗಡೆ ಬರ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ದ ವ್ಯೂ ವಿ ಆರ್ ಗೆಟಿಂಗ್. ಸುಂದರವಾಗಿದೆ ಅಲ್ಲ.
ಇನ್ನರ್ ರೋಡ್ ಸ್ವಲ್ಪ ಡಿವಿಯೇಷನ್ ಅಲ್ಲಿ ಇಲ್ಲಿ ಹೋಗ್ತಾ ಇದೆ. ಬ್ರಿಡ್ಜಸ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಕೊಚ್ಚೆ ಮೇಲೆ ಓಡ್ಸಕ್ಕಂತೂ ಒಳ್ಳೆ ಮಜಾ ಇದೆ. ರಿಲ್ಯಾಕ್ಸ್ ಇರೋದೇ ಅದಕ್ಕಲ್ವಾ. ಆದರೆ ನೆನ್ನೆ ಕಾರ್ ವಾಶ್ ಮಾಡಿಸ್ಬೇಕಂತಿದ್ದೆ. ವಾಶ್ ಮಾಡಿದ್ರೆ ಖಂಡಿತ ಆಚೆ ತರ್ತಾ ಇರಲಿಲ್ಲ. ಹೆಂಗೂ ಗಲೀಜಾಗಿದೆ. ನಾಳೆ ವಾಶ್ ಮಾಡಿಸ್ಬೇಕು. ಇವತ್ತು ಎಷ್ಟಾಗುತ್ತೋ ಅಷ್ಟು ಇನ್ನೂ ಗಲೀಜು ಮಾಡೋಣ ಅಂತ ಎಲ್ಲ ಕೊಚ್ಚೆ ಮೇಲೆ ಹೋಗ್ತಾ ಇರೋದು. ಎಂಜಾಯಿಂಗ್ ಇಟ್. ಕೀಪ್ ವಾಚಿಂಗ್. ಕರೆಕ್ಟ್. ಈಗ ನಾವು ಕೋಡಿಹಳ್ಳಿ ಫಾರೆಸ್ಟ್ಗೆ ಎಂಟರ್ ಆಗಿದ್ದೀವಿ. ಯೂಶುವಲ್ ಆಗಿ ಈ ರೋಡ್ ಸ್ವಲ್ಪ ಬ್ಯುಸಿ ಇರ್ತಿತ್ತು, ಜನ ಕಾಣಿಸ್ತಿದ್ರು. ಇವತ್ತು ನಾವು ಸ್ವಲ್ಪ ಬೇಗ ಬಂದಿದ್ದೀವಿ ಅನ್ಸುತ್ತೆ. ಯಾರು ಕಾಣಿಸ್ತಾ ಇಲ್ಲ ರೋಡಲ್ಲಿ. ಇಟ್ಸ್ ಜಸ್ಟ್ ಅಸ್ ಆನ್ ದ ರೋಡ್ಸ್ ಅಂಡ್ ಯು ಕ್ಯಾನ್ ಹಿಯರ್ ಟು ದ ಫಾರೆಸ್ಟ್ ಸೌಂಡ್ಸ್. ಇನ್ನು 53 minutes ಆಫ್ ಡ್ರೈವ್ ಅಂಡ್ 24 kilometers ಲೆಫ್ಟ್. ಸೊ ಅಲ್ಲಿ ದೂರದಲ್ಲಿ ನಿಮ್ಗೆ ಬೆಟ್ಟ ಗುಡ್ಡಗಳು ಕಾಣಿಸೋದಕ್ಕೆ ಶುರು ಆಯ್ತು. ವಿ ಆರ್ ಆಲ್ಮೋಸ್ಟ್ ರೀಚಿಂಗ್ ಟು ದಟ್ ಪಾಯಿಂಟ್. ಹರ್ಷ ಆಗ್ಲೇ ಹೇಳ್ದಂಗೆ ವಿ ಆರ್ ಡ್ರೈವಿಂಗ್ ಟುವರ್ಡ್ಸ್ ದಬ್ಬಗುಲಿ ಅಂಡ್ ದ ರೋಡ್ಸ್ ಆರ್ ಅಮೇಸಿಂಗ್. ದಿಸ್ ಇಸ್ ಅವರ್ ಸೆಕೆಂಡ್ ಟೈಮ್ ಟು ದಬ್ಬಗುಲಿ ಅಂಡ್ ವಿ ಆರ್ ಥರೋಲಿ ಎಂಜಾಯಿಂಗ್ ಇಟ್. ದಬ್ಬಗುಲಿಗೆ ಹೋಗೋದಕ್ಕೆ ಚಿಕ್ಕ ಪುಟ್ಟ ಹಳ್ಳಿಗಳ ಮೇಲೆ ಹಾದು ಹೋಗಬೇಕಾಗಿತ್ತು. ಆ್ಯಂಡ್ ದ ಸೀನಿಕ್ ಬ್ಯೂಟಿ ಆಫ್ ದೀಸ್ ವಿಲೇಜಸ್ ವರ್ ಆಸಮ್. ಪ್ರತಿಯೊಂದು ರೋಡ್, ಪ್ರತಿಯೊಂದು ಟರ್ನ್ ಕೂಡ ಹ್ಯಾಡ್ ಸಮಥಿಂಗ್ ವೆರಿ ಸೀನಿಕ್ ಟು ಆಫರ್. ಆ್ಯಂಡ್ ಪುಟ್ಟ ಮನೆಗಳ ಮುಂದೆ ಹಾದು ಹೋಗುವಾಗ ಆ ಹಳ್ಳಿ ವಾತಾವರಣ, ಅಲ್ಲಿದ್ದಂತಹ ಸ್ವಚ್ಛವಾದ ಗಾಳಿ, ಇದೆಲ್ಲವೂ ನಮ್ಮನ್ನು ಒಂದು ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋದಂಗೆ ಅನಿಸ್ತು. ಕೋಡಿಹಳ್ಳಿ ಫಾರೆಸ್ಟ್ನ ದಾಟಿ ಒಂದು ಸ್ವಲ್ಪ ಮುಂದೆ ಬಂದರೆ ಈ ದಬ್ಬಗುಲಿಗೆ ಹೋಗೋದಕ್ಕೆ ಮೂಗೂರು ಫಾರೆಸ್ಟ್ ರೋಡ್ ಕಾಣಿಸುತ್ತೆ. ಸೊ ನಾವು ಆ ರೋಡನ್ನೇ ಫಾಲೋ ಮಾಡ್ತಾ ನಾವು ಕಂಟಿನ್ಯೂ ಮಾಡೋದು. ಸೊ ಈಗ ನಾವು ದಬ್ಬಗುಲಿ ಎಂಟರ್ ಆಗ್ತಾ ಇದ್ದೀವಿ ಟುವರ್ಡ್ಸ್ ದಬ್ಬಗುಲಿ ರೋಡ್. ಸೊ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಮೂಗೂರು ಫಾರೆಸ್ಟ್ ರೀಜನ್ ಇದು. ಐ ಆಮ್ ವೆರಿ ಎಕ್ಸೈಟೆಡ್. ಯಾಕೆಂದರೆ ಲಾಸ್ಟ್ ಟೈಮ್ ನಾವು ದಬ್ಬಗುಲಿಗೆ ಬಂದಿದ್ದಾಗ ವಿ ಹ್ಯಾಡ್ ಥರೋಲಿ ಎಂಜಾಯ್ಡ್ ದಿಸ್ ಮೂಗೂರು ಫಾರೆಸ್ಟ್ ಡ್ರೈವ್. ಸೊ ಹೋಪಿಂಗ್ ದ ಸೇಮ್. ಸೊ ಇಷ್ಟೊತ್ತವರೆಗೂ ಒಳ್ಳೆ ಟರ್ಮ್ಯಾಕ್ ರೋಡ್ ಇತ್ತು. ಇವಾಗ ನಾವು ಮೂಗೂರು ಫಾರೆಸ್ಟ್ ಎಂಟರ್ ಆದಾಗಿಂದನೂ ನಮಗೆ ಮಡಿ ಪ್ಯಾಚಸ್ಗಳೇ ಸಿಗ್ತಾ ಇದೆ. ಆ್ಯಂಡ್ ದ ಆಫ್ ರೋಡಿಂಗ್ ಹ್ಯಾಸ್ ಸ್ಟಾರ್ಟೆಡ್ ಆ್ಯಂಡ್ ವಿ ಆರ್ ಆಲ್ ಎಕ್ಸೈಟೆಡ್. ಬಂದು ನಿಂತಿದ್ದರಿಂದ ಅಲ್ಲಲ್ಲಿ ನಮಗೆ ಒಂದಷ್ಟು ವಾಟರ್ ಪಾಡಲ್ಸ್ಗಳು ಕಾಣಿಸ್ತಾ ಇತ್ತು. ಆ್ಯಂಡ್ ದಿಸ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ ಥ್ರೂ ದ ಮೂಗೂರು ಫಾರೆಸ್ಟ್. ಯಾಕೆಂದರೆ ವಿ ವರ್ ಥರೋಲಿ ಎಂಜಾಯಿಂಗ್ ದ ನೇಚರ್ ಆ್ಯಸ್ ವೆಲ್ ಆ್ಯಸ್ ದೀಸ್ ಬ್ಯೂಟಿಫುಲ್ ಮೂಮೆಂಟ್ಸ್. ಇದನ್ನು ನಾವು ಪಕ್ಕಾ ಆಫ್ ರೋಡಿಂಗ್ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಅ ಕೈಂಡ್ ಆಫ್ ಮಡಿ ಪ್ಯಾಚಸ್ ಹಿಯರ್ ಅಂಡ್ ದೇರ್. ಬಟರ್ಫ್ಲೈಸ್ ನೋಡಿ, ಎಷ್ಟು ಬಟರ್ಫ್ಲೈಸ್ ಇದೆ ಈ ರೀಜನ್ ಅಲ್ಲಿ ಅಂತ ಅಂದ್ಬಿಟ್ಟು. ಸೊ ಲಾಸ್ಟ್ ಟೈಮ್ ನಾವು ದಬ್ಬಗುಲಿಗೆ ಬಂದಾಗ ವಿ ಹ್ಯಾಡ್ ಸೀನ್ ಸೋ ಮೆನಿ ಕಲರ್ಫುಲ್ ಬಟರ್ಫ್ಲೈಸ್. ಮತ್ತೆ ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಸೀ ಇಟ್ ಅಗೇನ್. ಐ ಆಮ್ ವೆರಿ ಎಕ್ಸೈಟೆಡ್.
ಸೊ ಈ ಡ್ರೈವಲ್ಲಿ ಐ ಆಮ್ ಗೆಟಿಂಗ್ ಟು ಸಿ ಅ ಲಾಟ್ ಆಫ್ ಬರ್ಡ್ಸ್, ಅದು ವೆರೈಟಿ ಆಫ್ ಸ್ಪೀಶೀಸ್ ಆಫ್ ಬರ್ಡ್ಸ್, ಮತ್ತು ಬಟರ್ಫ್ಲೈಸ್ ಅಂತೂ ಸೋ ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್, ಆ್ಯಂಡ್ ದ ಸೌಂಡ್ಸ್ ಆಫ್ ದ ಫಾರೆಸ್ಟ್ ಇಸ್ ಸೋ ಸೂದಿಂಗ್. ನೋಡಿ ಎಷ್ಟು ಬಟರ್ಫ್ಲೈಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಬೇಕಾದಷ್ಟು ಬಟರ್ಫ್ಲೈಸ್ ಇದೆ. ಡ್ರೈವ್ಗೆ ಯಾವುದೇ ರೀತಿಯಾದಂತಹ ಬ್ಯಾಕ್ ಗ್ರೌಂಡ್ ನರೇಷನ್ ಬೇಕಾಗೇ ಇಲ್ಲ, ಯಾಕಂದರೆ ದ ಗ್ರೀನರಿ ಇಸ್ ಸೋ ಪ್ಲೀಸಿಂಗ್ ಟು ದ ಐಸ್ ಆ್ಯಂಡ್ ಇಟ್ ಸೆಲ್ಫ್ ಇಸ್ ಅ ಸ್ಟೋರಿ ಟು ಟೆಲ್. ಇಲ್ಲಿ ದಾರಿ ಉದ್ದಕ್ಕೂ ನಿಮಗೆ ಬಟರ್ಫ್ಲೈಸ್ ಕಾಣಿಸ್ತಾ ಹೋಗುತ್ತೆ ಆ್ಯಂಡ್ ಇಟ್ ಇಸ್ ವೆರಿ ಬ್ಲಿಸ್ಫುಲ್. ಬರ್ಡ್ಸ್ ಆ್ಯಂಡ್ ಬಟರ್ಫ್ಲೈ, ವಾಟ್ ಅ ಬ್ಯೂಟಿಫುಲ್ ಕಾಂಬಿನೇಷನ್ ಇಟ್ ಇಸ್. ಸೊ ದಬ್ಬಗುಲಿಗೆ ಹೋಗೋ ದಾರಿನಲ್ಲಿ ನಮಗೆ ಈ ರೀತಿಯಾದಂತಹ ಎಲಿಫೆಂಟ್ ಕ್ರಾಸಿಂಗ್ ಝೋನ್ದು ಫೋಟೋಗಳು ಕಾಣಿಸ್ತಾ ಹೋಗುತ್ತೆ. ಸೊ ದಿಸ್ ಪ್ಲೇಸ್ ಇಸ್ ಅನ್ ಎಲಿಫೆಂಟ್ ಕ್ರಾಸಿಂಗ್ ಕಾರಿಡಾರ್. ಮತ್ತು ಇದರ ಹತ್ರ ಒಂದು ಟೆಂಪಲ್ ಕಾಣಿಸ್ತು, ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಅದರಿಂದ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಗಾಡಿನ ಅಲ್ಲೇ ಪಕ್ಕದಲ್ಲಿ ಪಾರ್ಕ್ ಮಾಡಿದ್ವಿ. ಪಕ್ಕದಲ್ಲೇ ಒಂದು ಆಫ್ ರೋಡಿಂಗ್ ಪ್ಯಾಚ್ ಇತ್ತು, ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ನಮಗೆ ಅದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಯಿತು. ದೇವಸ್ಥಾನ ಎಷ್ಟು ಸುಂದರವಾಗಿದೆ ನೋಡಿ, ಎಷ್ಟು ಸುಂದರವಾದ ಜಾಗದಲ್ಲಿ ದೇವಸ್ಥಾನನ ಕಟ್ಟಿದ್ದಾರೆ. ಸೊ ಈ ದೇವಸ್ಥಾನ ಬಸವನಿಗೆ ಅರ್ಪಿತವಾಗಿರುವಂತಹ ದೇವಸ್ಥಾನ. ಸೊ ಇಲ್ಲಿ ಎಲ್ಲೆಲ್ಲೂ ನಾವು ಬಸವನ ವಿಗ್ರಹಗಳನ್ನು ನೋಡಬಹುದು. ಮತ್ತು ಪಕ್ಕದಲ್ಲೇ ಇದ್ದಂತಹ ಆಫ್ ರೋಡಿಂಗ್ ಟ್ರ್ಯಾಕ್ನ ನಾವು ಫಾಲೋ ಮಾಡ್ಕೊಂಡು ಬಂದಾಗ ನಮಗೆ ಈ ದೇವಸ್ಥಾನದ ಗರ್ಭಗುಡಿ ಕಾಣಿಸ್ತು. ದೇವಸ್ಥಾನ ಬಾಗ್ಲಾಕಿತ್ತು. ಈ ದೇವಸ್ಥಾನದಲ್ಲಿ ಎಲ್ಲೆಲ್ಲೂ ಕಲ್ಲುಗಳನ್ನು ಜೋಡಿಸಿ ಇಟ್ಟಿದ್ರು, ಹಾಗೇನೇ ದೇವಸ್ಥಾನಕ್ಕೆ ಕಲ್ಲುಗಳನ್ನು ಕಟ್ಟಿದ್ರು. ಈ ದೇವಸ್ಥಾನಕ್ಕೆ ಹತ್ಕೊಂಡು ಹೋಗುವಂತಹ ಮೆಟ್ಲುಗಳು ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಎದುರುಗಡೆಯಿಂದ ನಾನು ಬಸವನ ವಿಗ್ರಹ ಏನು ಕಾಣಿಸ್ತಾ ಇತ್ತು, ತುಂಬಾ ಸುಂದರವಾಗಿ ಕಂಗೊಳಿಸ್ತಾ ಇತ್ತು. ದಬ್ಬಗುಲಿಯ ಇಡೀ ಪ್ರದೇಶದಲ್ಲಿ ಬಸವನಿಗೆ ಅರ್ಪಿತವಾಗಿರುವಂತಹ ದೇವಸ್ಥಾನ ಇದು. ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ನೆಕ್ಸ್ಟ್ ಟರ್ನಲ್ಲೇನೆ ಒಂದು ಸುಂದರವಾದ ಜಾಗ ನಮಗೆ ಕಾಣಿಸ್ತು, ವೇರ್ ವಿ ರಿಯಲಿ ಸ್ಟೇಡ್ ಫಾರ್ ಅ ಲಾಂಗ್ ಟೈಮ್ ಆ್ಯಂಡ್ ಕ್ಲಿಕ್ ಪಿಕ್ಚರ್ಸ್ ಆ್ಯಂಡ್ ವಿಡಿಯೋಸ್. ಇಂಥ ಸೀನಿಕ್ ಜಾಗದಲ್ಲಿ ನಮ್ಮ ಹೈಲಾಕ್ಸ್ನ ನಿಲ್ಲಿಸಿ ಫೋಟೋ ತಗೊಳ್ಳೋದೆ ಒಂದು ಸಂಭ್ರಮ. ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಈ ಜಾಗ. ಸೊ ಈ ಜಾಗದಲ್ಲಿ ನಿಲ್ಲಿಸಿ ನಾವು ಒಂದಷ್ಟು ಫೋಟೋಸ್ ವಿಡಿಯೋಸ್ಗಳನ್ನ ಮಾಡ್ಕೊತಾ ಹೋದ್ವಿ. ಸೊ ಈ ಜಾಗದಲ್ಲಿ ನಾವು 4 years ಬ್ಯಾಕ್ ನಮ್ಮ ಸಫಾರಿನ ತಗೊಂಡ್ಬಂದಿದ್ವಿ. ಅದೇ ನೆನಪುಗಳ ಜೊತೆನಲ್ಲಿ ವಿ ಆರ್ ಸ್ಪೆಂಡಿಂಗ್ ಸಮ್ ಟೈಮ್ ಹಿಯರ್. ಸೊ ಲಾಸ್ಟ್ ಟೈಮ್ ನಾವು ಈ ರೋಡ್ ಮೇಲೆ ಬಂದಿದ್ದಾಗ ಇದೇ ಸ್ಪಾಟಲ್ಲೇ ನಿಲ್ಲಿಸಿ ನಮ್ಮ ಸಫಾರಿ ಜೊತೆನಲ್ಲಿ ಒಂದಷ್ಟು ವಿಡಿಯೋಸ್ಗಳನ್ನ ಮಾಡ್ಕೊಂಡಿದ್ವಿ. ಸೊ ರೀಕ್ರಿಯೇಟಿಂಗ್ ಇಟ್ ವಿತ್ ಹೈಲಕ್ಸ್.
ಸೀನ್ರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಯಾವುದೋ ಬೇರೆ ಲೋಕಕ್ಕೆ ಹೋಗಿದ್ದೀವೇನೋ ಅನ್ನೋಂಥ ಒಂದು ಭಾವನೆ. ಈ ಪುಟ್ಟ ಪುಟ್ಟ ಗ್ರಾಮಗಳು, ಹಳ್ಳಿಗಳ ಮೇಲೆ ಹಾದು ಹೋಗ್ತಾ ಇರುವಂತಹ ಈ ರಸ್ತೆ ಎಷ್ಟು ಸುಂದರವಾಗಿದೆ ಅಂದರೆ ಗುರು, ನಮ್ಮ ಕರ್ನಾಟಕ ಮತ್ತು ಈ ಕಾವೇರಿ ಬೇಸಿನ್ ಯಾವುದೇ ಸ್ವಿಟ್ಜರ್ಲ್ಯಾಂಡ್ಗೂ ಕಮ್ಮಿ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ಬ್ಯೂಟಿಫುಲ್ ಸೀನ್ರಿನ ನೋಡಿ ಕಣ್ ತುಂಬಿಸ್ಕೊತಾ ಎಷ್ಟು ನೋಡಿದ್ರೂ ಸಾಲದು ಅನ್ನೋಂಥ ಭಾವನೆಯಲ್ಲಿ ನಾವು ಡ್ರೈವ್ನ ಕಂಟಿನ್ಯೂ ಮಾಡ್ತಾ ಹೋದ್ವಿ. ದಾರಿ ಉದ್ದಕ್ಕೂ ನಮಗೆ ಅಷ್ಟೇ ಸುಂದರವಾದಂತಹ ಸೀನರಿಯೋ ಸಿಗ್ತಾ ಹೋಯಿತು. ಎದುರುಗಡೆ ಕಾಣಿಸ್ತಾ ಇರುವಂತಹ ಬೆಟ್ಟ ಗುಡ್ಡಗಳು, ಆಕಾಶ, ಹಸಿರನ್ನ ನೋಡ್ತಾ ಇದ್ರೆ ಒಂದೊಂದ್ಸಲ ನಾನು ಸಹ್ಯಾದ್ರಿಗೆ ಏನಾದ್ರೂ ಟೆಲಿಪೋರ್ಟ್ ಆಗಿದ್ದೀನಾ ಅಂತ ಅನ್ಸುತ್ತೆ. ಆಗಲೇ ಹೇಳ್ದಂಗೆ ದ ಡ್ರೈವ್ ಇಟ್ ಸೆಲ್ಫ್ ಹ್ಯಾಸ್ ಇಟ್ಸ್ ಓನ್ ಸ್ಟೋರಿ ಟು ಟೆಲ್. ಸೊ ಯಾವುದೇ ರೀತಿಯಾದಂತಹ ಬ್ಯಾಕ್ಗ್ರೌಂಡ್ ನರೇಷನ್ ಅಂತೂ ಖಂಡಿತ ಬೇಡ. ಆ್ಯಂಡ್ ದ ಡ್ರೈವ್ ಐ ಟೆಲ್ ಯು, ಪ್ರತಿಯೊಬ್ಬರು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ದಬಗುಲಿ ಇಸ್ ನೋ ಮೋರ್ ಅ ಪಿಕ್ನಿಕ್ ಸ್ಪಾಟ್. ಆ್ಯಂಡ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆ ಮದರ್ ನೇಚರ್, ಖಂಡಿತವಾಗ್ಲೂ ಈ ಒಂದು ಡಿಸಿಷನನ್ನು ನಾವೆಲ್ಲರೂ ಒಪ್ಕೊಂಡ್ಲೇಬೇಕು. ನಾನು ನಿಮ್ಗಾಗಲೇ ಹೇಳ್ದಂಗೆನೇ ದ ರೋಡ್ಸ್ ಟುವರ್ಡ್ಸ್ ದಬ್ಬಗುಲಿ ಇಸ್ ಜಸ್ಟ್ ಆಸಮ್. ಸೊ ದ ಡ್ರೈವ್ ಇಸ್ ಸೋ ಬ್ಯೂಟಿಫುಲ್. ನನಗೆ ಒಂದು ಪಾರ್ಟ್ ಕೂಡ ಇದರಲ್ಲಿ ಕಟ್ ಮಾಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಸೊ ಐ ಆಮ್ ಕೀಪಿಂಗ್ ದ ಎಂಟೈರ್ ಡ್ರೈವ್ ಆ್ಯಂಡ್ ದ ರೋಡ್ಸ್ ಐ ಟೆಲ್ ಯು. ಮತ್ತು ಅದರ ಸುತ್ತಲೂ ಇರುವಂತಹ ಹಸಿರು, ಆ ಪಕ್ಷಿಗಳ ಚಿಲಿಪಿಲಿ, ಮತ್ತು ಹಾದು ಹೋಗ್ತಾ ಇರುವಂತಹ ಚಿಕ್ಕ ಪುಟ್ಟ ಹಳ್ಳಿಗಳು, ಗ್ರಾಮಗಳು, ಇದೆಲ್ಲನೂ ನಮಗೆ ಒಂದು ಡಿಫ್ರೆಂಟ್ ಫೀಲ್ನ ಕೊಡ್ತಾ ಇದೆ. ಐ ಆಮ್ ಸೋ ಹ್ಯಾಪಿ ಡೂಯಿಂಗ್ ದಿಸ್ ಡ್ರೈವ್ ಟು ದಬ್ಬಗುಲಿ. ನಾವು ಮೇಯ್ನಾಗಿ ಟೆಂಪಲ್ಗೆ ಅಂತ ಬರ್ತಾ ಇರೋದು. ಆಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್, ದಬ್ಬಗುಲಿ ಇಸ್ ನಾಟ್ ಅ ಪಿಕ್ನಿಕ್ ಸ್ಪಾಟ್. ಇದು ಬರೀ ದೇವಸ್ಥಾನಕ್ಕೆ ಮಾತ್ರ. ಇಟ್ ಇಸ್ ಓಪನ್ ಓನ್ಲಿ ಫಾರ್ ದ ಪೀಪಲ್ ಗೋಯಿಂಗ್ ಟುವರ್ಡ್ಸ್ ದ ಟೆಂಪಲ್. ಸೊ ರೂಲ್ಸ್ ಬದಲಾಗಿದೆ, ಹೊಸ ರೂಲ್ಸ್ಗಳು ಈಗ ಫಾರ್ಮ್ ಆಗಿದೆ, ವಿಚ್ ವಿ ಈವನ್ ಡಿಂಟ್ ನೋ. ನಮ್ಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ದಟ್ ಪೀಪಲ್ ಆರ್ ನಾಟ್ ಅಲೌಡ್ ಟು ಪಿಕ್ನಿಕ್ ಆನ್ ದಬ್ಬಗುಲಿ. ಯು ಕ್ಯಾನ್ ಜಸ್ಟ್ ಗೋ ವಿಸಿಟ್ ದ ಟೆಂಪಲ್, ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೇನೆ ಒಂದು ಸ್ವಲ್ಪ ಹೊತ್ತು ನೀವು ನದಿ ತೀರದಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ವಿತ್ ದ ಪರ್ಮಿಷನ್ ನೀವು ವಾಪಸ್ ಬರಬಹುದು. ಆ್ಯಂಡ್ ಬರೀ 1 hour ಪರ್ಮಿಷನ್ ಮಾತ್ರ ಕೊಟ್ಟಿದ್ರು ನಮಗೆ ಅಲ್ಲಿಗೆ ಹೋಗಿ ಬರೋದಕ್ಕೆ. ಜಸ್ಟ್ ಲುಕ್ ಆಟ್ ದ ರೋಡ್ಸ್. ಇಲ್ಲಿ ಕಂಪ್ಲೀಟಾಗಿ ನಮಗೆ ಗ್ರೀನರಿ ಕಾಣಿಸ್ತಾ ಇದೆ. ಅದರ ಜೊತೆಯಲ್ಲಿ ಈ ಒಂದು ಬ್ರೌನ್ ಮಡಿ ಪಾತ್ಸ್, ಅದ್ರ ಜೊತೆಯಲ್ಲಿ ಫಾರೆಸ್ಟು, ಹಾಗೇನೆ ಆಕಾಶ ನೋಡಿ ಎಷ್ಟು ಸುಂದರವಾಗಿದೆ. ಆಕಾಶದಲ್ಲಿ ಅಲ್ಲಲ್ಲಿ ಕಾಣ್ತಾ ಇರುವಂತಹ ಕರಿ ಮೋಡಗಳು ನಮ್ಮನ್ನು ಯಾವುದೋ ಒಂದು ಮಾಯಾ ಲೋಕಕ್ಕೆ ಕರ್ಕೊಂಡು ಹೋಗದಂತಹ ಭಾಸ ನಮಗೆ ಇಲ್ಲಿ ಸಿಗುತ್ತೆ. ಡ್ಯಾಮ್ ಎಕ್ಸೈಟೆಡ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಲ್ಲಿ ಒಂದು ಚೆಕ್ ಪೋಸ್ಟ್ ಸಿಕ್ತು ನಮಗೆ. ಸೊ ಅವ್ರು ನಮಗೆ ಹೇಳಿದ್ದು ಏನು ಅಂದ್ರೆ, ದಬ್ಬಗುಲಿ ಇಸ್ ನಾಟ್ ಅ ಪಿಕ್ನಿಕ್ ಸ್ಪಾಟ್. ಸೊ ಇಲ್ಲಿ ಪಿಕ್ನಿಕ್ ಮಾಡೋದಕ್ಕೆ ಅವಕಾಶ ಇಲ್ಲ, ದೇವಸ್ಥಾನಕ್ಕೆ ಬರ್ತಾ ಇದ್ರೆ ಮಾತ್ರ ಅವ್ರು ನಮಗೆ ಎಂಟ್ರಿ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಗಾಡಿ ಎಲ್ಲ ಚೆಕ್ ಮಾಡಿದ್ರು, ಹಾಗೇನೆ ನಮ್ಮ ನಂಬರ್ನ ರಿಜಿಸ್ಟರ್ ಮಾಡಿಸ್ಕೊಂಡು ಸೊ ಈ ಟರ್ನ್ ಆದಮೇಲೆ ನಮಗೆ ನೀರು ಕಾಣಿಸೋದಕ್ಕೆ ಶುರುವಾಯಿತು. ದ ಕಾವೇರಿ ರಿವರ್ ಬೇಸಿನ್. ವಾವ್, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಆ 2 ಬೆಟ್ಟಗಳ ಮುಂದೆ ಆ ನೀರೇನು ಹರಿತಾ ಇದೆ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಡ್ರೈವ್ ಟುವರ್ಡ್ಸ್ ದಿಸ್ ವಾಟರ್ ಬಾಡಿ ಇಸ್ ಅಮೇಝಿಂಗ್, ವೆರಿ ಸೀನಿಕ್ ಆ್ಯಂಡ್ ಬ್ಯೂಟಿಫುಲ್. ಸೊ ಈಗಷ್ಟೇ ನಾವು ಕಾವೇರಿ ರಿವರ್ ಬೇಸಿನ್ ಅನ್ನ ರೀಚ್ ಆಗ್ತಾ ಇದ್ದೀವಿ, ಮತ್ತೆ ವಾಟರ್ ಬಾಡಿ ಹತ್ರ ಹೋಗ್ತಾ ಇದ್ದೀವಿ.
ಸೊ ಮುಂದಿನ ವ್ಲಾಗಲ್ಲಿ ಸ್ಟೇ ಟ್ಯೂನ್ ಫಾರ್ ಮೋರ್ ಬ್ಯೂಟಿಫುಲ್ ಸೀನಿಕ್ ವ್ಯೂಸ್ ಆಫ್ ದಬ್ಬಗುಲಿ ಮತ್ತು ಟೆಂಪಲ್ ವಿಸಿಟ್. ತುಂಬಾ ಸುಂದರವಾಗಿರುವಂತಹ ಟೆಂಪಲ್. ಬನ್ನಿ ಈ ಜಾಗದ ಬಗ್ಗೆ ತಿಳ್ಕೊತಾ ಹೋಗೋಣ ಮುಂದಿನ ವ್ಲಾಗಲ್ಲಿ. ಸಿ ಯು ಸೂನ್.